ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಮನೋಜನ್ಗೆ ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರ್ತಾರೆ. ಅದೆಲ್ಲ ಆದಮೇಲೆ ಒಂದಿನ ಆಗಿರುತ್ತೆ. ಒಂದಿನ ಆದಮೇಲೆ ನೆಕ್ಸ್ಟ್ ಡೇ ಡಾಕ್ಟ್ರ್ ಹೇಳಿರ್ತಾರೆ, ನೋಡಿ ಅದು ಟೆಸ್ಟ್ ಎಲ್ಲ ಮುಗಿದ್ಮೇಲೆ ನಾವು ರಿಸಲ್ಟ್ ಹೇಳ್ಬೋದು ಅಂತ ಹೇಳಿದಾಗ ಟೆಸ್ಟ್ ಎಲ್ಲ ಕಂಪ್ಲೀಟಾಗಿ ಮುಗಿಯುತ್ತೆ. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಹೇಳ್ತಾರೆ, ಬ್ಯಾಂಡೇಜ್ ತೆಗೆದಾಗ ಏನು ಕಣ್ಣು ಬರುತ್ತೋ ಇಲ್ವೋ ಅಂತ ಆವಾಗಲೇ ಗೊತ್ತಾಗೋದು ಅಂತ ಹೇಳಿದಾಗ ರೋಹಿಣಿಗೆ ತುಂಬಾ ಭಯ ಆಗುತ್ತೆ. ಇನ್ನೊಂದು ಕಡೆ ಮನೋಜನ್ಗೂ ರೋಹಿಣಿ ನನಗೇನಾದರೂ ಕಣ್ಣು ಬರಲಿಲ್ಲ ಅಂತಂದರೆ ಏನು ಮಾಡೋದು ಅಂತ ಹೇಳಿ ಅಳ್ತಾ ಇರ್ತಾನೆ. ಅದೆಲ್ಲ ಆದಮೇಲೆ ಡಾಕ್ಟ್ರು ಅಂದರೆ ಬ್ಯಾಂಡೇಜ್ ತೆಗಿಬೇಕು ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗಿರ್ತಾರೆ. ಕರ್ಕೊಂಡು ಆದಮೇಲೆ ರೋಹಿಣಿ ನೀನು ಇಲ್ಲೇ ಇರು ಅಂತ ಹೇಳಿದಾಗ ಸರಿ ಮನೋಜ್ ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳಿರ್ತಾರೆ. ಡಾಕ್ಟ್ರು ಸಿಸ್ಟರ್ನ ಕರೆದ್ಬಿಟ್ಟು ಸಿಸ್ಟರ್ ಬ್ಯಾಂಡೇಜ್ ತೆಗಿಯೋಕ್ಕೆಲ್ಲ ಪ್ರಿಪೇರ್ ಮಾಡಿ ಅಂತ ಹೇಳ್ತಾರೆ. ಅದೆಲ್ಲ ಆದಮೇಲೆ ಮೆತ್ತಗೆ ಎಲ್ಲ ಬ್ಯಾಂಡೇಜ್ನ ಕಟ್ ಮಾಡಿ ತೆಗಿತಾ ಇರ್ತಾರೆ. ತೆಗ್ದಾದ್ಮೇಲೆ ಮನೋಜ್ ಹೇಳ್ತಾನೆ, ಸರ್ ನನಗೆ ಭಯ ಆಗ್ತಾಯಿದೆ, ನಿಜವಾಗ್ಲೂ ಕಣ್ಣು ಕಾಣಿಸುತ್ತೆ ಅಲ್ವಾ ಅಂತ ಹೇಳಿದಾಗ ನಾನೇನು ಹೇಳೋಕ್ಕಾಗಲ್ಲಪ್ಪ, ನೀನು ಫಸ್ಟು ನಿನ್ನ ಕಣ್ಣು ತೆಗಿಬೇಕು ಆಮೇಲೆ ಗೊತ್ತಾಗೋದು ಅಂತ ಹೇಳಿದಾಗ ರೋಹಿಣಿ ಅಳ್ತಾ ನಿಂತಿರ್ತಾಳೆ. ಮನೋಜ್ ಅಂತ ಹೇಳಿ ನಿಂತ್ಕೊಂಡಿರುವಾಗ ನೋಡಪ್ಪ ನೀನು ಸಡನ್ನಾಗಿ ಕಣ್ಣು ತೆಗಿಯೋ ಹಾಗಿಲ್ಲ, ಮೆಲ್ಲಗೆ ಕಣ್ಣು ತೆಗಿಬೇಕು. ಸ್ವಲ್ಪನೇ ಕಣ್ಣು ತೆಗೆದ್ರೇ ಅದು ನಿಮಗೆ ನೋವಾಗಲ್ಲ, ಹಾಗೆ ನಿಮಗೆ ಕಣ್ಣೆಲ್ಲ ಕಾಣಿಸುತ್ತೆ, ಆವಾಗ ಗೊತ್ತಾಗುತ್ತೆ ನಿಮಗೆ ಕಣ್ಣು ಕಾಣಿಸುತ್ತೋ ಇಲ್ವೋ ಅಂತ ಹೇಳಿ ಡಾಕ್ಟರ್ ಹೇಳಿದಾಗ ಸರಿ ಸರ್ ಅಂತ ಹೇಳಿ ಮೆಲ್ಲಗೆ ಕಣ್ಣು ತೆಗಿತಾ ಇರ್ತಾನೆ. ಸ್ವಲ್ಪನೇ ಕಣ್ಣು ತೆಗಿಯುವಾಗ ರೋಹಿಣಿ ಬ್ಲರ್ರಾಗಿ ಕಾಣಿಸ್ತಾ ಇರ್ತಾಳೆ. ಮಂಜಾಗಿ ಕಾಣಿಸ್ತಾ ಇರುವಾಗ ರೋಹಿಣಿ ನನಗೆ ತುಂಬಾ ಕಣ್ಣು ನೋವಾಗ್ತಾ ಇದೆ ಅಂತ ಹೇಳಿದಾಗ ಡಾಕ್ಟರ್ ಹೇಳ್ತಾರೆ, ನೋಡಪ್ಪ ನೀನು ಸ್ವಲ್ಪನೇ ಕಣ್ಣು ತೆಗಿ ಅಂತ ಹೇಳಿದಾಗ ಕ್ಲಿಯರಾಗಿ ಕಣ್ಣು ತೆಗಿತಾನೆ. ತೆಗ್ದಾದ್ಮೇಲೆ ರೋಹಿಣಿ ಅಂತ ಹೇಳಿ ರೋಹಿಣಿ ಹತ್ರ ಹೋಗಿ ಅಪ್ಕೊಳ್ತಾನೆ. ಮನೋಜ್ ನಿಮಗೆ ಕಣ್ಣು ಬಂತಾ ಅಂತ ಹೇಳಿ ತುಂಬಾ ಖುಷಿಪಟ್ಟು, ನೋಡಮ್ಮ ನಿಮ್ಗೆ ಯಜಮಾನ್ರಿಗೆ ಕಣ್ಣು ಬಂದಿದೆ, ಇನ್ಮೇಲೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾಗ ಸರ್ ಥ್ಯಾಂಕ್ ಯು ಸರ್ ಅಂತ ಹೇಳಿ ರೋಹಿಣಿ ಕೂಡ ಡಾಕ್ಟ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಅದು ಆದಮೇಲೆ ರೋಹಿಣಿ ಆಚೆ ಬರ್ತಾಳೆ. ಹತ್ಕೊಂಡು ಆಚೆ ಬಂದಾಗ ಶಾಂತಿ ಕೇಳ್ತಾಳೆ, ಏನಾಯಿತು ರೋಹಿಣಿ, ಮನೋಜನ್ಗೆ ಕಣ್ಣು ಬಂತ ಅಂತ ಹೇಳಿದಾಗ ಅಳ್ತಾ ಇರ್ತಾಳೆ ರೋಹಿಣಿ. ಶಾಂತಿಗೆ ಭಯ ಆಗುತ್ತೆ. ರೋಹಿಣಿ ಅಳ್ತಾ ಇರೋದು ನೋಡಿ, ಕಣ್ಣೇ ಬಂದಿಲ್ವೇನೋ ನನ್ನ ಮಗನಿಗೆ ಅಂತ ಹೇಳಿ, ಹೇಳು ರೋಹಿಣಿ ಏನಾಯಿತು ಅಂತ ಹೇಳು ಅಂತ ಹೇಳಿದಾಗ ಅತ್ತೆ ಮನೋಜ್ ಅವ್ರಿಗೆ ಕಣ್ಣು ಬಂತು ಅಂತ ಹೇಳಿ ತುಂಬಾ ಖುಷಿ ಪಟ್ಕೊಂಡು ಹೇಳ್ತಾ ಇರ್ತಾಳೆ. ದೇವರೇ ನನ್ನ ಮಗನಿಗೆ ಕಣ್ಣು ಕೊಟ್ಟಲ್ಲಪ್ಪ ದೇವರೇ, ನನಗಷ್ಟೇ ಸಾಕು ಅಂತ ಹೇಳಿ ಶಾಂತಿ ಕೂಡ ಬೇಡ್ಕೊಂಡು ಎಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ. ಅದೆಲ್ಲ ಆದಮೇಲೆ ಡಾಕ್ಟ್ರ್ ಹೇಳ್ತಾರೆ, ಇನ್ಮೇಲೆ ನಿಮಗೇನು ಪ್ರಾಬ್ಲಮ್ ಇಲ್ಲ, ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ಮೇಲೆ ಮನೋಜನ್ಗೆ ಕರ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ರೋಹಿಣಿ ಹೋಗಮ್ಮ, ಈಗ ತಾನೇ ಮನೋಜ ಬಂದಿದ್ದಾನೆ, ಅವನಿಗೆ ದೃಷ್ಟಿ ತೆಗಬೇಕು, ಆರತಿ ಮಾಡಬೇಕು, ಹೋಗಿ ಆರತಿ ತಟ್ಟೆ ರೆಡಿ ಮಾಡು ಅಂತ ಹೇಳಿದಾಗ ಮೀನಾ ರೆಡಿ ಮಾಡ್ಕೊಂಡ್ಬರ್ತಾಳೆ. ಮೀನನ ಕೈಯಿಂದ ಆರತಿ ತಟ್ಟೆ ಇಸ್ಕೊಂಡು ನಾನೇ ಆರತಿ ಮಾಡ್ತೀನಿ ಅಂತ ಹೇಳಿ ಆರತಿ ತಟ್ಟೆಯಿಂದ ಮನೋಜನ್ಗೆ ಆರತಿ ಮಾಡಿ, ನೋಡು ಮನೋಜ ಇವತ್ತಿಂದ ನಿನ್ನ ಕಷ್ಟ ಎಲ್ಲ ಪರಿಹಾರ ಆಯಿತು, ಇನ್ಮೇಲೆ ನಿನಗೆ ಯಾವುದೇ ತೊಂದರೆ ಇಲ್ಲ, ಇನ್ಮೇಲೆ ನಿನ್ನ ಮೇಲೆ ಯಾರ ಕಣ್ಣು ಬೀಳಬಾರ್ದು ಅಂತ ಹೇಳಿ ಆರತಿ ಮಾಡ್ತಾಳೆ ಶಾಂತಿ. ಆರತಿ ಮಾಡಿ ಒಳಗಡೆ ಬಂದಮೇಲೆ ಕೂತ್ಕೊ ಮನೋಜ ಅಂತ ಹೇಳ್ತಾಳೆ. ರಂಗನಾಥ್ ಅವ್ರು ಹೇಳ್ತಾರೆ, ನೋಡು ಮನೋಜ ಈಗೆಲ್ಲ ನಿನ್ನ ತೊಂದರೆ ಎಲ್ಲ ಪರಿಹಾರ ಆಗಿದೆ, ಇನ್ಮೇಲಾದರೂ ನೀನು ಜಾಗೃತೆಯಿಂದ ಇರು ಅಂತ ಹೇಳ್ತಾರೆ ರಂಗನಾಥ್ ಅವರು. ಸೂರ್ಯ ಹೇಳ್ತಾನೆ, ಅಲ್ಲೋ ಪೆಂಗ, ನೀನು ಹೋಗಿ ಈ ಥರ ಓಡೋಡಿ ಹೋಗಿ ಈ ಥರ ತೊಂದರೆ ಮಾಡ್ಕೊಂಬಂದಿದ್ಯಲ್ಲ, ನೀನು ಬುದ್ಧಿ ಇದೆಯಾ? ಅಲ್ಲ ತಕ್ಷಣವೇ ಪೊಲೀಸರು ಫೋನ್ ಮಾಡಿ ಹೇಳಬೇಕಿಲ್ಲ, ನನಗಾದರೂ ಹೇಳಿದ್ರೆ ನಾನಾದರೂ ಬಂದು ಕಂಡುಹಿಡಿತಾ ಇದ್ದೆ, ನೀನು ನೋಡಿದ್ರೆ ಈ ಥರ ಮಾಡ್ಕೊಂಡು ಕೂತಿದ್ಯಾ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ, ಈಗಲೂ ನಿಮಗೆ ಕಾಮಿಡಿನೇನಾ ಅಂತ ಹೇಳಿದಾಗ ಅಲ್ಲ ಇವರಿಗಷ್ಟು ಗೊತ್ತಾಗಲ್ವ ಇವನಿಗೆ ಯಾರು ಏನು ಅಡ್ರೆಸ್ ಎಲ್ಲ ಗೊತ್ತಿದೆ ತಾನೇ, ಅದು ಬಿಟ್ಟು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದರೆ ಅವರೇ ಹುಡುಕಿ ಕೊಟ್ಟಿರೋರು, ಇವ್ನು ನೋಡಿದ್ರೆ ಈ ಥರ ಮಾಡ್ಕೊಂಡು ಕೂತಿದ್ದಾನೆ ಅಂತ ಹೇಳಿ ಸೂರ್ಯ ಹೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ, ನೋಡು ಸೂರ್ಯ ಈಗ ತಾನೇ ಮನೋಜ ಈಗ ಬಂದಿದ್ದಾನೆ, ನೀನು ಮತ್ತೆ ಅದಕ್ಕೆ ಕೆದಕೊಂಡು ಅವನಿಗೆ ತೊಂದರೆ ಕೊಡಬೇಡ, ಸುಮ್ಮನೆ ಇರು ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ, ನೋಡು ಮನೋಜ ಈಗ ನೀನು ಇದಕ್ಕೆ ಶೋರೂಮ್ಗೆಲ್ಲ ಹೋಗಬೇಡ, ಇನ್ನೊಂದು 2 ದಿನ ರೆಸ್ಟ್ ತಗೋ ಅಂತ ಹೇಳಿದಾಗ ಮನೋಜ ಹೇಳ್ತಾನೆ, ಅಪ್ಪ 2 ದಿನ ನಾನು ಹಾಸ್ಪಿಟ್ಲಲ್ಲಿ ಇರೋದ್ರಿಂದ ಯಾವುದರಿಂದ ನಾನು ಶೋರೂಮ್ ಕಡೆ ಹೋಗಿಲ್ಲ, ಸುಮ್ಮನೆ ಕಸ್ಟಮರ್ಗೆಲ್ಲ ಡಿಸ್ಟರ್ಬ್ ಆಗುತ್ತೆ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ, ನೋಡು ಮನೋಜ ಈಗ ನೀನು ಹೋಗೋ ಆಗಿಲ್ಲ, ನೀನು ಇಲ್ಲೇ ಇದ್ದು ರೆಸ್ಟ್ ತಗೋ ಅಂತ ಹೇಳ್ತಾಳೆ ಶಾಂತಿ ಹೇಳ್ತಾಳೆ, ರೋಹಿಣಿ ನೀನು ಹೋಗಬೇಡ, ನೀನು ಅವನ ಜೊತೆ ಇದ್ಕೊಂಡು ಮನೋಜಂಗೆ ನೋಡ್ಕೊ ಮನೇಲೇ ಇದ್ದು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ, ಇಲ್ಲ ಅತ್ತೆ
ನಾನು ಮನೋಜನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನನಗೆ ಮನೋಜನೇ ಇಂಪಾರ್ಟೆಂಟು. ಅವ್ರ ಜೊತೆ ಇದ್ಬಿಟ್ಟು ನಾನು ಅವ್ರಿಗೆ ನೋಡ್ಕೊಳ್ತೀನಿ ಅಂತ ಹೇಳ್ತಾಳೆ ರೋಹಿಣಿ. ಶಾಂತಿ ಹೇಳ್ತಾಳೆ, ನಾನು ದೇವಸ್ಥಾನಕ್ಕೆ ಅಂದರೆ ದೇವ್ರಿಗೆ ಬೇಡ್ಕೊಂಡಿದ್ದೆ. ಮನೋಜ್ ಏನಾದರೂ ಸರಿಯಾಗ್ಬಿಟ್ಟು ಬಂದರೆ ನಾನು ನಿನಗೆ ಅಂಗ ಪ್ರದರ್ಶನ ಹಾಕ್ತೀನಿ ಅಂತ ಹೇಳಿದ್ರೆ ಅಂತ ಹೇಳ್ದಾಗ ರೋಹಿಣಿ ಹೇಳ್ತಾಳೆ, ಏನತ್ತೆ ಅದೆಲ್ಲ ನಿಮಗೆ ತುಂಬಾ ಕಷ್ಟ ಆಗಲ್ವಾ ಅಂತ ಹೇಳ್ತಾಳೆ ರೋಹಿಣಿ. ಮನೋಜ್ ಹೇಳ್ತಾನೆ, ಹೋಗಮ್ಮ ಸರಿಯಾಗಿ ಮಾಡು ಅಂತ ಹೇಳಿದಾಗ, ಮನೋಜ, ನಾನು ಹೇಳ್ತಾ ಇರೋದು ನಿನಗೂ ಮತ್ತು ನಿಮ್ಮ ರೋಹಿಣಿಗೂ ನೀವಿಬ್ಬರು ಅಂಗ ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳ್ತಾಳೆ ಶಾಂತಿ. ಮನೋಜ್ ಹೇಳ್ತಾನೆ, ಅಮ್ಮ ಈಗ ತಾನೇ ನಾನು ಕಣ್ಣು ಸರಿ ಮಾಡ್ಕೊಂಬಂದಿದ್ದೀನಿ, ಈಗ ನೋಡಿದ್ರೆ ನೀನು ಮತ್ತೆ ಈ ಥರ ಹೇಳ್ತಾ ಇದೆಯಲ್ಲಮ್ಮ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ, ಲೋ ಮನೋಜ, ಈಗ ನೀನು ಬೇಡ್ಕೊಂಡಿರೋದು ಹರಕೆ ತೀರಿಸ್ಬೇಕು, ಇಲ್ಲ ಅಂತಂದರೆ ನಿನಗೆ ತೊಂದರೆ ಆಗೋದು. ಅದು ತುಂಬ ಶಕ್ತಿಶಾಲಿ ದೇವರು, ಹೋಗಿ ನೀನು ಹರಕೆ ತೀರಿಸಲೇಬೇಕು ಅಂತ ಹೇಳ್ತಾಳೆ ಶಾಂತಿ. ರಂಗನಾಥ್ ಅವ್ರು ಹೇಳ್ತಾರೆ, ಮನೋಜ ಹೋಗಿ ರೆಸ್ಟ್ ತಗೋ ಅಂತ ಹೇಳಿದಾಗ ಶಾಂತಿ ರೋಹಿಣಿ ಇಬ್ಬರು ಸೇರಿಕೊಂಡು ಮನೋಜನ್ಗೆ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಇನ್ನೊಂದು ಕಡೆ ಅಂದರೆ ಶ್ರುತಿ ಎಲ್ಲರ ಕಡೆನೂ ಈ ಆರ್ಡರ್ಸ್ನ ತಗೊಳ್ತಾ ಇರ್ತಾಳೆ. ನಿಮಗೇನು ಬೇಕು ಸರ್, ಏನು ಬೇಕು ಅಂತ ಫುಡ್ ಆರ್ಡರ್ ತಗೊಳ್ಳುವಾಗ ಒಬ್ಬರು ಕಸ್ಟಮರ್ ಹೇಳ್ತಾರೆ, ನೀವು ನೋಡೋಕ್ಕೆ ತುಂಬಾ ಚೆನ್ನಾಗಿದ್ದೀರಾ, ಬ್ಯೂಟಿಫುಲ್ ಆಗಿದ್ದೀರಾ, ನಮ್ಮದೇ ಒಂದು ಕಂಪ್ನಿ ಇದೆ, ಅಲ್ಲಿ ಬಂದು ಸೇರ್ಕೋಬೋದಲ್ಲ, ಒಳ್ಳೆ ಓದಿರೋ ಥರ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿದಾಗ, ಹೌದಾ ಸರ್, ಹೌದು ಆಯಿತು, ಹೌದು ನಿಮಗೆ ನಾನು ನಿಮ್ಮ ಆಫೀಸಲ್ಲಿ ನಾನು ಸೇರ್ಕೋಬೇಕು ಅಂತಂದರೆ ಒಬ್ಬರು ಕಡೆಯಿಂದ ಪರ್ಮಿಷನ್ ತಗೋಬೇಕು ಅಂತ ಹೇಳಿದಾಗ, ಯಾರು ಅದು ಅಂತ ಹೇಳಿದಾಗ, ನಮ್ಮ ಹಸ್ಬೆಂಡ್ ಇಲ್ಲೇ ಶೆಫ್ ಆಗಿದ್ದಾರೆ ಅಂತ ಹೇಳಿದಾಗ, ಅಯ್ಯೋ ಮೇಡಮ್ ಬೇಡ ನೀವು ನನಗೆ ಆರ್ಡ್ರ್ ತೊಗೊಂಡಿದ್ದೀರಲ್ಲ ಆ ಫುಡ್ ನನಗೆ ಕೊಡಿ ಸಾಕು ನನಗೆ ಅಂತ ಅವ್ರು ಹೇಳ್ತಾರೆ. ಅಲ್ಲೇ ನಿಂತಿರೋ ಹೋಟೆಲ್ ಓನರ್ ಮಗಳು ಕೇಳ್ತಾಳೆ, ಏನೇ ಪ್ರಾಬ್ಲಮ್ ಅಂತ ಕೇಳಿದಾಗ, ಏನೂ ಇಲ್ಲ ಅಂತ ಹೇಳ್ತಾರೆ. ಏನಾದರೂ ಪ್ರಾಬ್ಲಮ್ ಇದ್ದರೆ ನನಗೆ ಹೇಳಿ ಅಂತ ಅವರು ಅಲ್ಲಿಂದ ಹೊರಟೋಗ್ತಾರೆ. ಇನ್ನೊಂದು ಕಡೆ ಆರ್ಡ್ರನ್ನ ತೊಗೊಳಕ್ಕಂತ ಬಂದಾಗ, ಹೇಳಿ ಮೇಡಮ್ ನಿಮಗೇನು ಬೇಕು ಅಂತ ಕೇಳಿದಾಗ ಅಲ್ಲಿ ಶೀಲಾ ಬಂದಿರ್ತಾಳೆ. ಶೀಲಾ ಬಂದ್ಬಿಟ್ಟು, ಅಮ್ಮ ನೀನು ಇಲ್ಲಿ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ, ಅಮ್ಮ ಏನಮ್ಮ ಇಲ್ಲಿ ಅಂತ ಹೇಳಿದಾಗ, ನೀನೇನು ಇಲ್ಲಿ ಅಂತ ನಾನು ಕೇಳ್ತಾ ಇದ್ದೀನಿ ಏನು ಶ್ರುತಿ ನೀನು ಇಲ್ಲಿ ಅಂತ ಹೇಳಿದಾಗ, ಇಲ್ಲಮ್ಮ ನಾನು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ, ಅಲ್ಲ ನಾನು ಡಬ್ಬಿಂಗ್ ಹೋಗೋಕ್ಕೆ ಬೇಡ ಅಂತಿದ್ದೆ, ಅದು ಬಿಟ್ಟು ನೀನೀಗ ಶೆಫ್ ಅಂದರೆ ಸರ್ವರ್ ಆಗಿ ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ, ನಿನಗೇನಾಗಿದೆ ನಿನಗೆ ಅಂತ ಶೀಲಾ ಹೇಳಿದಾಗ, ಅಮ್ಮ ಕೆಲಸ ಮಾಡೋದ್ರಲ್ಲಿ ಏನು ತಪ್ಪಿದೆ ಇದರಲ್ಲಿ ಅಂತ ಹೇಳ್ತಾಳೆ ಶ್ರುತಿ. ಶೀಲಾ ಬೈತಾ ಇರೋದಕ್ಕೆ ಶ್ರುತಿ ಹೇಳ್ತಾಳೆ, ಅಮ್ಮ ನಿನಗೆ ಹೊಟ್ಟೆ ಹಸಿವಾಗಿರೋದಕ್ಕೆ ಬೈತಾ ಇದೆಯಾ, ಏನು ಬೇಕು ಆರ್ಡ್ರ್ ಮಾಡು ನನಗೆ ತಂದು ಕೊಡ್ತೀನಿ ಅಂತ ಹೇಳ್ತಾಳೆ ಶ್ರುತಿ. ಶೀಲಾ ಹೇಳ್ತಾಳೆ, ನಿನಗೆ ಹೇಳಿ ಏನು ನನಗೆ ಉಪಯೋಗ ಇದೆ, ನಿನ್ನ ಗಂಡ ಎಲ್ಲಿ, ನಿನಗೆ ಮದುವೆ ಆಗಿದ್ದಾನಲ್ಲ ಅವನು ಎಲ್ಲಿ ಅಂತ ಕೇಳ್ತಾಳೆ ಶೀಲಾ. ಹೇಳ್ತಾಳೆ, ನಿನಗೆ ಯಾಕೆ ಇಲ್ಲಿ ಕೆಲ್ಸಕ್ಕೆ ಕರ್ಕೊಂಬಂದಿದ್ದಾನೆ, ದುಡ್ಡು ಬೇಕು ಅಂತಂದಿದ್ರೆ ನಾನೇ ಕೊಡ್ತಾ ಇದ್ನಲ್ಲ, ಅಲ್ಲ ಈ ಥರ ಮಾಡ್ತಾರೆ ಯಾರಾದ್ರು ಅಂತ ಜೋರಾಗಿ ಗಲಾಟೆ ಮಾಡ್ತಾ ಇರೋವಾಗ ಹೋಟೆಲಲ್ಲಿ ಎಲ್ಲರೂ ಕೂತ್ಕೊಂಡಿರೋ ಕಸ್ಟಮರ್ಸ್ ಎಲ್ಲ ಅವ್ರಿಗೆ ನೋಡ್ತಾ ಇರ್ತಾರೆ. ಅಲ್ಲಿ ಹೋಟೆಲ್ ಓನರ್ ಮಗಳು ಕೂಡ ಬಂದು ನೋಡ್ತಾ ಇರ್ತಾಳೆ. ಶ್ರುತಿ ಹೇಳ್ತಾಳೆ, ಅಮ್ಮ ಏನು ಕಿರ್ಚಾಡ್ತಾ ಇದೆಯಾ, ಎಲ್ಲರೂ ನೋಡ್ತಾ ಇದ್ದಾರೆ ನನಗೆ, ಯಾಕೆ ಈ ಥರ ಮಾಡ್ತಾ ಇದೆಯಾ ಅಂತ ಹೇಳಿದಾಗ ಹೋಟೆಲ್ ಓನರ್ ಮಗಳು ಬಂದ್ಬಿಟ್ಟು, ಏನಾದರೂ ಪ್ರಾಬ್ಲಮ್ ಆಯಿತಾ ಶ್ರುತಿ, ಯಾಕೆ ಏನಾಯಿತು ಅಂತ ಕೇಳ್ತಾರೆ. ಶ್ರುತಿ ಹೇಳ್ತಾಳೆ, ಇಲ್ಲ ಏನು ಪ್ರಾಬ್ಲಮ್ ಇಲ್ಲ, ನಮ್ಮ ಮಮ್ಮಿ ಬಂದಿದ್ರು ಅದಕ್ಕೆ ಮಾತಾಡ್ತಾ ಇದ್ದೆ ಅಂತ ಹೇಳಿದಾಗ, ಓ ಹೌದಾ ಅಂತ ಹೇಳ್ತಾರೆ. ಅದಾದಮೇಲೆ ಸರಿ ಬೇಗ ನೀನು ಆರ್ಡ್ರ್ ಎತ್ಕೊಬಾ, ಆಮೇಲೆ ನೋಡೋಣ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಶೀಲಾ ಹೇಳ್ತಾಳೆ, ಯಾರವಳು ಆ ಥರ ಆರ್ಡ್ರ್ ತೊಗೊಂಬಾ ಅಂತ ಹೇಳ್ತಿದ್ದಾಳೆ ಅಂತ ಹೇಳಿದಾಗ, ಅವರು ನಮ್ಮ ಬಾಸು, ಅವ್ರು ಹೇಳೋ ಥರನೇ ನಾನು ಕೇಳಬೇಕು, ಈಗೇನು ಬೇಕು ಕೇಳು ಅಂತ ಹೇಳ್ತಾಳೆ ಶ್ರುತಿ. ಶೀಲಾ ಕೇಳ್ತಾಳೆ, ಅಲ್ಲ ನಿನಗೆ ಯಾರು ಇಲ್ಲಿ ಕರ್ಕೊಂಬಂದು ಸೇರಿಸಿರೋದು, ನಿಮ್ಮ ಅತ್ತೆನ ಇಲ್ಲ ನಿಮ್ಮ ಮಾವನ ಇಲ್ಲ ನಿನ್ನ ಗಂಡನ ಹೇಳು, ಅವರಿಗೆಲ್ಲ ನಾನು ಭೂತ ಬಿಡಿಸ್ಬಿಡ್ತೀನಿ, ಅಲ್ಲ ಏನು ಅಂದ್ಕೊಂಡಿದ್ದಾರೆ, ನಮ್ಮ ಲೆವೆಲ್ ಏನು ನಮ್ಮ ಸ್ಟೇಟಸ್ ಏನು, ಅಂಥದ್ರಲ್ಲಿ ಇಂಥ ರೆಸ್ಟೋರೆಂಟ್ ನಾನು ಎಷ್ಟು ಬೇಕಾದರೂ ಓಪನ್ ಮಾಡು ನಿನ್ನ ಗಂಡಂಗೆ ನಾನು ಕೊಡ್ತೀನಿ, ಅದು ಬಿಟ್ಟು ನಿನಗೆ ಸರ್ವರ್ ಆಗಿ ಇಲ್ಲಿ ಕಳಿಸಿದಾರಲ್ಲ ಯಾರು ಹೇಳು ಅಂತ ಶ್ರುತಿ ಕೇಳ್ತಾಳೆ. ಶ್ರುತಿ ಹೇಳ್ತಾಳೆ, ನಾನು ಯಾರು ಕಳಿಸಿಲ್ಲ, ನನಗೆ ನಾನಾಗೆ ನಾನು ಬಂದಿದ್ದು ಅಂತ ಹೇಳಿದಾಗ ಶೀಲಾ ಹೇಳ್ತಾಳೆ, ನಿನ್ನ ಹತ್ರ ಮಾತಾಡಿ ಏನೂ ಅವಶ್ಯಕತೆ ಇಲ್ಲ ನನಗೆ, ನಾನು ನಿನ್ನ ಗಂಡನ ಹತ್ರ ಮಾತಾಡ್ತೀನಿ ಅಂತ ಶೀಲಾ ಕೋಪ ಮಾಡ್ಕೋತಾ ಇರ್ತಾಳೆ. ನಿನ್ನ ಗಂಡನ ಹತ್ರ ನಾನು ಮಾತಾಡಬೇಕು ಅಂತ ಕೋಪ ಮಾಡಿಕೊಂಡು ಶೀಲಾ ಇನ್ನೇನು ಬರಬೇಕು ಅಂತ ಹೇಳಿದಾಗ, ಮಮ್ಮಿ ಅಂತ ಕೂಗ್ತಾ ಇರ್ತಾಳೆ ಶ್ರುತಿ. ಅಷ್ಟರಲ್ಲಿ ರವಿ ಬಂದ್ಬಿಟ್ಟು, ಅತ್ತೆ ನೀವಿಲ್ಲಿ ಹೇಗಿದ್ದೀರಾ, ಏನಾದರೂ ತಿಂತೀರಾ ಅಂತ ಕೇಳಿದಾಗ, ಏನಪ್ಪ ತಿನ್ನೋದು, ನನ್ನ ಮಗಳು ಇರೋ ಅವಸ್ಥೆ ನೋಡಿದರೆ ನನ್ನ ಹೊಟ್ಟೆನೇ ತುಂಬೋಯ್ತು, ಅಲ್ಲ ಅಳಿಯಂದರೆ ನನ್ನ ಮಗಳಿಗೆ ಏನಂತ ನೀವು ಕರ್ಕೊಂಬಂದ್ರಿ, ಚೆನ್ನಾಗಿ ನೋಡ್ಕೊಳ್ತೀನಂತ ತಾನೇ ನೀವು ಕರ್ಕೊಂಬಂದಿದ್ದು, ಏನು ಈ ಥರ ಬಂದು ನೀವು ಸರ್ವರ್ ಕೆಲಸ ಕೊಟ್ಟಿದ್ದೀರಲ್ಲ, ಇದು ನಿಮಗೆ ಸರಿ ಅನಿಸ್ತಾ ಇದೆಯಾ ಅಂತ ಹೇಳ್ತಾಳೆ ಶೀಲಾ. ಹೇಳ್ತಾಳೆ, ನಿಮ್ಮ ಫ್ಯಾಮಿಲಿ ಏನಾದರೂ ಕಷ್ಟ ಅಂತ ಇದ್ದರೆ ನನ್ನ ಹತ್ರ ದುಡ್ಡು ಕೇಳಿದರೆ ನಾನು ಕೊಡ್ತಾ ಇದ್ನಲ್ವಾ, ನನ್ನ ಮಗಳಿಗೆ ಹಾಕಿ ನೀವು ಸರ್ವರ್ ಕೆಲಸ ಕೊಡಿಸಿದ್ದೀರಾ ಅಂತ ಹೇಳ್ತಾಳೆ.
ಯಾಕೆ ನನ್ನ ಮಗಳಿಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದೀರಾ, ಯಾಕೆ ಈ ಥರ ಸರ್ವರ್ ಕೆಲಸ ಕೊಟ್ಟಿದ್ದೀರಾ ಅಂತ ಹೇಳಿ ಹೇಳ್ತಾಳೆ ಶೀಲಾ. ಶ್ರುತಿ ಹೇಳ್ತಾಳೆ, ಸಾರಿ ರವಿ, ಅವರು ಏನು ಗೊತ್ತಿಲ್ದಂಗೆ ಮಾತಾಡ್ತಾ ಇದ್ದಾರೆ. ಅಮ್ಮ ನಿನಗೆ ಹೇಳಿಲ್ವಾ ನಾನು ಬಂದು ಕೆಲ್ಸಕ್ಕೆ ಸೇರ್ಕೊಂಡಿದ್ದು ಅಂತ, ಯಾರು ಕಳಿಸಿಲ್ಲ, ನನಗಿಷ್ಟ ಆಯಿತು ನಾನು ಬಂದೆ ಅಷ್ಟೇ ಅಂತ ಹೇಳಿ ಹೇಳ್ತಾಳೆ ಶ್ರುತಿ. ರವಿ ಹೇಳ್ತಾನೆ, ನೋಡಿ ಅತ್ತೆ, ನಾನು ಶ್ರುತಿಗೆ ಕೆಲ್ಸಕ್ಕೆ ಬಾ ಅಂತ ನಾನು ಹೇಳಿಲ್ಲ, ಅದು ಅವಳಾಗೆ ಬಂದು ಸೇರ್ಕೊಂಡ್ಲು, ಅದು ಅವ್ರವ್ರ ಡಿಸಿಷನ್, ನಾನೇನು ಮಾಡಲಿ ಅಂತ ಹೇಳಿ ಹೇಳ್ತಾನೆ ರವಿ. ಶೀಲಾ ಹೇಳ್ತಾಳೆ, ಅಲ್ಲ ಅಳಿಯಂದ್ರೆ ನೀವು ಇಬ್ಬರು ದುಡಿಬೇಕಾ, ನಿಮ್ಮ ಮನೆಗೆ ಕಷ್ಟಕ್ಕೆ ಇಬ್ಬರು ದುಡಿಬೇಕಾ, ಅವ್ರ ಅಪ್ಪಂಗೆ ಗೊತ್ತಾದರೆ ಏನಾಗುತ್ತೆ ಗೊತ್ತಾ ನಿಮಗೆ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ, ಅಮ್ಮ ಅಪ್ಪಂಗೆ ಇಷ್ಟ ಆಗಿರೋ ಫುಡ್ಸ್ ಎಲ್ಲ ಇದೆ, ಇಲ್ಲಿ ಕರ್ಕೊಂಬಂದಿದ್ರೆ ಅವ್ರು ತಿನ್ಕೊಂಡು ಹೋಗಿರೋರು ಅಂತ ಹೇಳಿದಾಗ ಏನೇ ತಮಾಷೆ ಮಾಡ್ತಿದ್ಯಾ ನೀನು ಅಂತ ಹೇಳಿ ಶೀಲಾ ಹೇಳ್ತಾಳೆ, ನಿನಗೆ ನಮ್ಮ ಫ್ಯಾಮಿಲಿ ಕಡೆ ಯಾರಾದರೂ ನೋಡಿದೆ ಅಂದರೆ ಎಷ್ಟು ಅವಮಾನ ಆಗುತ್ತೆ ಗೊತ್ತಾ. ಅಲ್ಲ ಶ್ರುತಿ, ನಿನಗೆ ಗೊತ್ತು ನಮ್ಮ ಸ್ಟೇಟಸ್ ಏನು ಅಂತ, ಅದು ಬಿಟ್ಟು ನೀನು ಬಂದು ಸರ್ವರ್ ಕೆಲಸ ಮಾಡಿದರೆ ಏನು ಅಂತ ನೀನು ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ, ಅಮ್ಮ ನಾನು ಸರ್ವರ್ ಕೆಲಸ ಮಾಡಿದ್ರಲ್ಲಿ ಏನು ತಪ್ಪಿದೆ, 4 ಜನಕ್ಕೆ ನಾನು ಸರ್ವ್ ಮಾಡಿದರೆ ನನಗೊಂದು ಪುಣ್ಯ ಬರುತ್ತೆ ಅಲ್ವಾ, ಅಂಥದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳ್ತಾಳೆ ಶ್ರುತಿ. ಶೀಲಾ ಹೇಳ್ತಾಳೆ, ಮುಗೀತು ಇನ್ನೇನು, ನಿನಗೆ ಈಗ ಸರ್ವರ್ ಕೆಲಸಕ್ಕೂ ಬಂದಿದ್ಯಾ, ಇನ್ನು ನಿನ್ನ ದುಡ್ಡು ಮೇಲೆ ತಿನ್ನಬೇಕು ಅಂತ ಕೂತಿದ್ರಲ್ವಾ, ಇನ್ನು ಸ್ವಲ್ಪ ದಿನದಲ್ಲೇ ಮೀನನ ಜೊತೆ ಸೇರಿಕೊಂಡು ಹೂನು ಕಟ್ಟಕ್ಕೆ ಹೋಗು ರೋಡಲ್ಲಿ, ಇನ್ನು ನಾನೇನು ಹೇಳೋಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ ಶೀಲಾ ಹೊರಟೋಗ್ತಾಳೆ ಕೋಪ ಮಾಡಿಕೊಂಡು. ಶೀಲಾ ಹೋದ್ಮೇಲೆ ಶ್ರುತಿ ಕಾಮನ್ ಆಗಿ ಹೋಗ್ತಾ ಇರ್ತಾಳೆ. ನಿಂತ್ಕೋ ಇಲ್ಲಿ ಅಂತ ಹೇಳಿ ರವಿ ನಿಲ್ಲಿಸ್ಬಿಟ್ಟು, ಅಲ್ಲ ನಾನೇನಾದರೂ ಬಂದು ಸೇರ್ಕೊ ಅಂತ ಹೇಳಿದ್ನ, ಇಲ್ಲ ನಮ್ಮ ಫ್ಯಾಮಿಲಿಯವ್ರು ಬಂದು ಏನಾದರೂ ಸೇರು ಹೋಗು ಅಂತ ಹೇಳಿದ್ರ, ಅಲ್ಲ ನೀನು ಬಂದು ಸೇರಿಕೊಂಡು ಏನು ನಡೀತಾ ಇದೆ ಇಲ್ಲಿ, ನೀನು ಬಂದು ಇಲ್ಲಿ ಕೆಲಸ ಮಾಡೋ ಅವಶ್ಯಕತೆ ಇತ್ತಾ, ನನಗೇನು ಇವೆಲ್ಲ ಹೇಳಿಸ್ಕೊಳ್ಳೋ ನಮಗೆ ಏನಾದರೂ ಅವಶ್ಯಕತೆ ಇತ್ತಾ, ಏನು ಶ್ರುತಿ ನೀನು ಅಂತ ಹೇಳ್ತಾನೆ ರವಿ. ಶ್ರುತಿ ಹೇಳ್ತಾಳೆ, ಅಯ್ಯೋ ರವಿ, ನೀನು ಯಾಕೆ ಟೆನ್ಷನ್ ಆಗ್ತಾ ಇದೆಯಾ, ಅವ್ರಿಗೇನು ಗೊತ್ತಿಲ್ಲ, ಅದಕ್ಕೆ ಅವರು ತಪ್ಪಾಗಿ ಮಾತಾಡ್ಬಿಟ್ಟು ಹೋದ್ರು, ನೀನು ಯಾಕೆ ಈ ಥರ ಟೆನ್ಷನ್ ಮಾಡ್ಕೋತಾ ಇದೆಯಾ ಅಂತ ಹೇಳ್ತಾಳೆ. ರವಿ ಹೇಳ್ತಾನೆ, ನಾನು ಮೊದಲೇ ಹೇಳಿದ್ದೆ ನೀನು ಈ ಕೆಲಸಕ್ಕೆ ಬಂದರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ, ಆದರೆ ಈಗ ಆಗೋಯ್ತಲ್ವಾ, ನೀನು ಏನು ಕೆಲಸ ಮಾಡಬೇಡ, ಇಲ್ಲಿಂದ ಫಸ್ಟ್ ಮನೆಗೆ ಹೋಗು ಅಂತ ಹೇಳ್ತಾನೆ ರವಿ. ಶ್ರುತಿ ಹೇಳ್ತಾಳೆ, ನೀನು ಹೋಗು ಅಂದ ತಕ್ಷಣ ಹೋಗೋಕ್ಕೆ ನೀನು ಕೆಲಸ ಕೊಟ್ಟಿದ್ಯಾ, ನೀನು ಓನರ್ ಥರ ಮಾತಾಡ್ತಿದ್ಯಾ, ನನಗೆ ಕರ್ಕೊಂಡಿರೋದು ಓನರು ಅವ್ರೇನಾದರೂ ಹೋಗು ಅಂತ ಹೇಳಿದ್ರೆ ನಾನು ಹೋಗ್ತೀನಿ ಅಂತ ಹೇಳಿದಾಗ, ಹೌದಾ ನೀನು ಈ ಥರ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಅಂತ ಹೇಳ್ತಾನೆ ರವಿ. ನಾನು ಓನರ್ ಹತ್ರ ಮಾತಾಡ್ತೀನಿ ಅಂತ ಹೇಳಿ ರವಿ ಹೇಳಿದಾಗ, ನೀನು ಯಾಕೆ ಟೆನ್ಷನ್ ತೊಗೊಳ್ತಿದ್ಯಾ, ಅವ್ರೇನಾದರೂ ಹೋಗು ಅಂತಂದರೆ ನಾನು ಹೋಗ್ತೀನಿ, ಸದ್ಯಕ್ಕೆ ಹೋಗಿ ಆರ್ಡ್ರನ್ನ ನೀವು ಪ್ರಿಪೇರ್ ಮಾಡು ಅಂತ ಹೇಳಿಬಿಟ್ಟು ಅಲ್ಲಿಂದ ಶ್ರುತಿ ಹೋಗ್ತಾಳೆ. ಇನ್ನು ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆದಾಗ ರಂಗನಾಥ್ ಅವ್ರ ಹತ್ರ ಸೂರ್ಯ ಒಂದೊಂದೇ ಬಿಲ್ನ ಕೊಟ್ಬಿಟ್ಟು, ನೋಡಪ್ಪ ಇದು ನಾನು ಬಿಲ್ನ ಕಟ್ಟಿರೋದು, ಅದಾದಮೇಲೆ ಮಾತ್ರೆಗೆ ಕಟ್ಟಿರೋದು ಅಂತ ಹೇಳಿದಾಗ ಶಾಂತಿ ಬಂದು, ಏನ್ರಿ ಅದು ಬಿಲ್ಲೆಲ್ಲ ತೋರಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ ಶಾಂತಿ. ರಂಗನಾಥ್ ಅವರು, ಮನೋಜ ಬಾಯಲ್ಲಿ ಅಂತ ಹೇಳಿ ಕರೆದಾಗ, ಏನಪ್ಪ ಅಂತ ಹೇಳಿ ಬಾರಪ್ಪ ಇಲ್ಲಿ ಕೂತ್ಕೊ ಅಂತ ಹೇಳಿ ಕೂರಿಸಿದಾದ್ಮೇಲೆ ಎಲ್ಲ ಬಿಲ್ನ ಕೈಯಲ್ಲಿ ಕೊಡ್ತಾರೆ. ಕೊಟ್ಟಾದ್ಮೇಲೆ ಮನೋಜ್ ನೋಡ್ಬಿಟ್ಟು, ಏನಪ್ಪ ಇದು ಹಾಸ್ಪಿಟ್ಲ್ ಬಿಲ್ ಥರ ಇದೆ ಅಂತ ಹೇಳಿದಾಗ, ಸರಿ ಹ್ಞೂನಪ್ಪ ನೋಡು ಅದು ಹಾಸ್ಪಿಟ್ಲ್ ಬಿಲ್ಲೇ ಅಂತ ಹೇಳ್ತಾರೆ ರಂಗನಾಥ್ ಅವರು. ಮನೋಜ ಹೇಳ್ತಾನೆ, ಸರಿಯಪ್ಪ ಇದೇನಕ್ಕೆ ನನ್ನ ಕೈಯಲ್ಲಿ ಕೊಟ್ರಿ ಅಂತ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ನೀನು ಕೊಡದೆ ಇನ್ನೇನು ಬೇರೆಯವ್ರ ಹತ್ರ ಇಸ್ಕೊಳಕ್ಕಾಗತ್ತಾ ಅಂತ ಹೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ, ಹೌದಪ್ಪ ಸೂರ್ಯನೇ ಎಲ್ಲ ಬಿಲ್ ಕಟ್ಟಿರೋದು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ, ಏನು ಹೇಳ್ತಾ ಇದ್ದೀರಾ, ಅವನು ಬಿಲ್ ಕಟ್ಟಿದಾನ ಅಂತ ಹೇಳಿದಾಗ, ಹೌದು ಎಲ್ಲದು ಕೂಡ ಸೂರ್ಯನೇ ಬಿಲ್ ಕಟ್ಟಿರೋದು ಅಂತ ಹೇಳ್ತಾನೆ ರಂಗನಾಥ್ ಅವರು. ಮನೋಜ್ ಹೇಳ್ತಾನೆ, ಏನಪ್ಪ ನಾನು ಬಿಲ್ ಕಟ್ಟಬೇಕಾ ಅಂತ ಹೇಳಿದಾಗ, ಹೌದಪ್ಪ ನಿನಗೋಸ್ಕರನೇ ಖರ್ಚು ಮಾಡಿರೋದು, ನೀನೇ ಕಟ್ಟಬೇಕು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ಇದೊಂದು ಎಕ್ಸ್ಟ್ರಾ ಬಿಲ್ ಇದೆ ಅದನ್ನು ಇಸ್ಕೋ ಅಂತ ಹೇಳಿ ಕೊಡ್ತಾನೆ. ಆ ಬಿಲ್ನ ನೋಡ್ಬಿಟ್ಟು ಮನೋಜ್ ಹೇಳ್ತಾನೆ, ಏನು ಇದು 500 700 ಆ ಥರ ಇದೆ ಅಂತ ಹೇಳಿದಾಗ, ಹೌದು ನೀನು ರೋಡಲ್ಲಿ ಮಾಡ್ಬಿಟ್ಟು ಬಂದಿದ್ದೆಲ್ಲ ಆ ಕತೆ, ಎಲ್ಲರಿಗೂ ಹೊಡೆದ್ಬಿಟ್ಟು ಬಂದಿದ್ದೆಲ್ಲ ಅವ್ರು ಬಂದು ಒಬ್ಬೊಬ್ಬರಾಗಿ ಇಷ್ಟಿಷ್ಟು ಇಸ್ಕೊಂಡೋದ್ರು ಅಂತ ಹೇಳ್ತಾನೆ ಸೂರ್ಯ. ಮನೋಜ ರೋಹಿಣಿ ಹತ್ರ ಬಿಲ್ ಕೊಟ್ಬಿಟ್ಟು, ಅಲ್ಲ ಕಣೋ ನೀನು ಯಾಕೆ ಅದೆಲ್ಲ ಕೊಡೋಕೆ ಹೋಗಿದ್ದೆ, ಅದೆಲ್ಲ ಅವಶ್ಯಕತೆ ಇತ್ತಾ, ಈಗ ಕೊಟ್ಬಿಟ್ಟು ನನ್ನ ಹತ್ರ ಕೇಳ್ತಿದ್ಯಲ್ಲ ಅಂತ ಹೇಳ್ತಾನೆ ಮನೋಜ. ಮೀನಂಗೆ ಕೋಪ ಬಂದು ಹೇಳ್ತಾಳೆ, ಅಲ್ಲ ರೋಹಿಣಿ ಅವ್ರು ಏನಾದರೂ ಆ ಥರ ಏನಾದರೂ ಕೊಡ್ತಿದ್ದಿದ್ರೆ ಅವ್ರು ಬಂದು ಒಳಗಡೆ ಬಂದು ಇವ್ರ ಹತ್ರ ಜಗಳ ಆಡ್ತಾಯಿದ್ರು, ಆಗ ಎಲ್ಲರೂ ತೊಂದರೆ ಆಗ್ತಾಯಿತ್ತು, ಅದು ಆಗಬಾರ್ದು ಅಂತಾನೆ ಅವರೆಲ್ಲ ದುಡ್ಡು ಕೊಟ್ಟು ಕಳಿಸಿದ್ದಾರೆ, ಇದು ತಪ್ಪ ಅಂತ ಕೇಳ್ತಾಳೆ ಮೀನಾ. ಸೂರ್ಯ ಹೇಳ್ತಾನೆ, ಈಗ ನಾನೆಲ್ಲ ಕೊಟ್ಟಿರೋದು ವಾಪಸ್ ನೀನು ಕೊಡಬೇಕು ಅಂತ ಹೇಳಿದಾಗ, ಹೌದು ಈಗ ಅವ್ರ ಹತ್ರ ಕೊಟ್ಟಿದ್ಯಲ್ಲ ಅದೆಲ್ಲ ಬಿಲ್ ಇದೆಯಾ ನೀನು ಅಂತ ಹೇಳಿದಾಗ, ಏನು ಕೇಳ್ತಾ ಇದೆಯಾ ಅಂತ ಹೇಳಿದಾಗ ಸೂರ್ಯ ಕೇಳಿದಾಗ, ಅದಕ್ಕೆ ಮನೋಜ್ ಹೇಳ್ತಾನೆ, ಅವರಿಗೆಲ್ಲ ನೀನು ದುಡ್ಡು ಕೊಟ್ಟಿದ್ಯಾ ಅಂತ ನನಗೇನು ಗ್ಯಾರಂಟಿ ಇದೆ, ನನಗೇನು ಪ್ರೂಫ್ ಇದೆ ಅಂತ ಹೇಳಿದಾಗ ರವಿ ಹೇಳ್ತಾನೆ, ಏ ಮನೋಜ ಏನೋ ಕೇಳ್ತಾ ಇದೆಯಾ ನೀನು, ಅಲ್ಲ ಕಷ್ಟಕ್ಕೆ ಆಗಿರೋನಿಗೆ ಈ ಥರ ಕೇಳ್ತಾರೆ ಯಾರಾದರೂ ಅಂತ ಹೇಳ್ತಾನೆ ರವಿ. ಮೀನಾ ಹೇಳ್ತಾಳೆ, ನಾನು ಅವತ್ತು ಅವರು ದುಡ್ಡು ಕಟ್ಟಿಲ್ಲ ಅಂತಿದ್ದರೆ ನೀವು ಕಣ್ಣು ಆಪ್ರೇಷನ್ ಆಗ್ತಾ ಇರಲಿಲ್ಲ, ಕಣ್ಣು ಬರ್ತಾ ಇರಲಿಲ್ಲ, ಅದೇ ಟೈಮಲ್ಲಿ ನಾವು ನನ್ನ ಫ್ರೆಂಡ್ ಹತ್ರ ಅವ್ರ ಫ್ರೆಂಡ್ ಹತ್ರ ಅಡ್ಜಸ್ಟ್ ಮಾಡಿ ಈಸ್ಕೊಂಡು ಕೊಟ್ಟಿರೋದು ದುಡ್ಡು ಅದು, ಇವ್ರು ನೋಡಿದ್ರೆ ಈ ಥರ ಮಾತಾಡ್ತಿದ್ದಾರೆ ಅಂತ ಹೇಳ್ತಾಳೆ ಮೀನಾ. ಶಾಂತಿ ಹೇಳ್ತಾಳೆ, ಏನ್ರಿ ಇದು ನ್ಯಾಯ, ಅಲ್ಲ ಅವನು ನೋವಾಗ್ಬಿಟ್ಟು ಅವನು ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಿಗೆ ಬಿದ್ದಿರೋನ ದುಡ್ಡು ಕಟ್ಟಿರೋದು ನಿಜ ಅಂತೆ, ಆದರೆ ಅದನ್ನು ವಾಪಸ್ ಇಸ್ಕೊಳ್ತಾ ಇದ್ದಾರಲ್ಲ, ಇದು ನ್ಯಾಯನಾ ಅಂತ ಕೇಳ್ತಾಳೆ ಶಾಂತಿ. ರಂಗನಾಥ್
ರಂಗನಾಥ್ ಅವ್ರು ಹೇಳ್ತಾರೆ, ಅದ್ರಲ್ಲೇನು ತಪ್ಪಿದೆ ಶಾಂತಿ, ಈಗ ಅವನು ಆಸ್ಪತ್ರೆಯಲ್ಲಿ ಇದ್ದ ತಾನೇ, ಅದೆಲ್ಲ ದುಡ್ಡು ಕಟ್ಟಿರೋದು ಇವರೇ ತಾನೇ, ಇವ್ರಿಗೆ ಆ ದುಡ್ಡು ಕೊಡಬೇಕು ತಾನೇ ಅವನು ಅಂತ ಹೇಳ್ತಾರೆ ರಂಗನಾಥ್ ಅವರು. ರೋಹಿಣಿ ಹೇಳ್ತಾಳೆ, ಸರಿ ನಾನು ಇದೆಲ್ಲ ನೋಡ್ಬಿಟ್ಟು ಆಮೇಲೆ ನಾನು ಫೈನಲ್ ಆಗಿ ನಂದು ರಿಟರ್ನ್ ನಾನು ಸೂರ್ಯಂಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾಳೆ. ಮನೋಜ ಹೇಳ್ತಾನೆ, ಯಾಕೋ ನನ್ಗೆ ಖರ್ಚು ಮಾಡಿರೋ ದುಡ್ಡು ವಾಪಸ್ ಕೇಳ್ತಾ ಇದೆಯಾ ಅಂತ ಹೇಳಿದಾಗ, ಸರಿ ನೀನೊಂದು ಸ್ವಲ್ಪ ನೆನ್ಪು ಮಾಡ್ಕೊ, ನನಗೋಸ್ಕರ ನೀನು 1 ರೂಪಾಯಿನಾದರೂ ನೀನು ಖರ್ಚು ಮಾಡಿರೋದು ನೆನ್ಪು ಮಾಡ್ಕೊ ಅಂತ ಹೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ, ನೋಡು ಮನೋಜ, ನೀನು ಅವನಿಗೆ ದುಡ್ಡು ಕೊಡಬೇಕು ಕೊಡು ಅಷ್ಟೇ ಅಂತ ಹೇಳಿದಾಗ ಕೋಪ ಮಾಡ್ಕೊಂಡು ಮನೋಜ ಕೂಗಾಡ್ತಾನೆ, ಏನಕ್ಕೋ ಕೂಗಾಡ್ತಿದ್ಯಾ, ನನಗೆ ದುಡ್ಡು ಕೊಡಬೇಕು ನೀನು ಅಷ್ಟೇ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ರಂಗನಾಥ್ ಅವ್ರು ಹೇಳ್ತಾರೆ, ನಿನ್ನ ಹತ್ರ ದುಡ್ಡಿಲ್ಲ ಅಂದರೆ ಮನೋಜ ನನ್ನ ಹತ್ರ ಕೇಳು, ಇಲ್ಲಾಂದರೆ ರವಿ ಹತ್ರ ಕೇಳಿ ಈಸ್ಕೊಂಡು ಆಮೇಲೆ ಕೊಡು, ಅಂಥದ್ರಲ್ಲಿ ನಾನು ಕೊಡಲ್ಲ ಅಂತಂದರೆ ಇದು ಯಾವ ನ್ಯಾಯ ಅಂತ ಹೇಳ್ತಾರೆ ರಂಗನಾಥ್ ಅವ್ರು ಹೇಳ್ತಾರೆ, ರವಿನೂ ನಾನು ಕೊಡ್ತೀವಿ ಅಂತ ಹೇಳಿದ್ವಿ, ಸೂರ್ಯ ಇಲ್ಲಿ ಬೇಡ ಅಂತ ಹೇಳಿ ಅವನು ದುಡ್ಡು ಅಡ್ಜಸ್ಟ್ ಮಾಡಿಕೊಟ್ಟಿದ್ದಾನೆ, ನೀನು ಹೇಗಾದರೂ ಮಾಡಿ ದುಡ್ಡು ಕೊಡು ಅಷ್ಟೇ ಅಂತ ಹೇಳಿ ರಂಗನಾಥ್ ಅವ್ರು ಹೇಳಿ ಹೊರಟೋಗ್ತಾರೆ. ಶಾಂತಿಗೆ ಕೋಪ ಬಂದು ನಿಂತ್ಕೊಳ್ಳೆ ಇಲ್ಲಿ, ನೀನು ಅವನಿಗೆ ಎತ್ಕಟ್ಟಿ ಈಗ ದುಡ್ಡು ಇಸ್ಕೊ ಅಂತ ಹೇಳ್ಕೊಟ್ಟಿದ್ಯಾ ನೀನು ಅಂತ ಹೇಳಿದಾಗ, ಯಾಕತ್ತೆ ಎಲ್ಲದೂ ಕೂಡ ನನ್ನ ತಲೆ ಮೇಲೆ ತಂದು ಹಾಕ್ತಿರಲ್ಲ, ನಾನೇನಾದರೂ ಹೇಳಿದ್ದ ಅಂತ ಹೇಳ್ತಾಳೆ ಮೀನಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗುತ್ತೆ. ಮುಂದಿನ ಸಂಚಿಕೆಗಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.